ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸ್ವಲ್ಪ ವೇಗವಾಗಿ ಹೋಗಿ ಶ್ರೀ. ಬಿರ್ನೆ ಹೋಗ್ಬಿಟ್ರೆ ಅವ್ರ ಮನೆ ಸಿಗ್ಬಿಡ್ತಾ ಇದೆ ಮಿಸ್. ಅದಕ್ಕೆ ವೇಗವಾಗಿ ಹೋಗಿ ಅಂತಿರೋದು. ಆಮ್ಯಾಕೆ ಬಿರ್ನೆ ನಿಮ್ಮ ಮನೆಗೆ ಹೋಗ್ಬೇಕಾಯ್ತದೆ. ಅಲ್ಲಿಗೆ ಹೋದ್ಮೇಕೆ ನಾವಿಂಗೆ ಪಕ್ಕ ಪಕ್ಕ ಕೂರಕ್ಕಾಯ್ತದ ಹೇಳಿ. ಶ್ರೀ ಈಗ ಬಿರ್ನೆ ಹೋಗ್ಬೇಕು ಆಟತಾನೆ. ಈಗ ಹೋಯ್ತೀನಿ ನೋಡಿ. ಮಿಸ ಇದೇ ಬರಲ್ವಾ? ಏನ್ ಶ್ರೀ ಇಷ್ಟು ಫಾಸ್ಟಾಗಿ ಓಡಿಸೋದು? ಮಿಸ ಒಂದು ಹಂಗೆ ಇಲ್ಲ ಹಿಂಗೆ ಮಧ್ಯದಾಗಿರೋ ಸೀನೇ ಇಲ್ಲ. ನಿಮ್ನ ನಾನೇ ದಾರಿಗೆ ತರ್ತೀನಿ, ನೋಡ್ತೀರಿ. ಮಿಸ ಯಾವ ಮನೆ ಅಂತ ಗೊತ್ತಾಗ್ತಿಲ್ವಲ್ಲ. ಇರಿ ಕೇಳುಮ್ಮ ಅಣ್ಣೋರ, ಇಲ್ಲಿ ಮುಳ್ಳಿ ಮೇಷ್ಟ್ರ ಮನೆ ಯಾವುದು? ಸಂಗೀತದ ಮೇಷ್ಟ್ರು. ಅಲ್ಲೋಗಿ ಬಲಕ್ಕೆ ತಿರ್ಕೊಳ್ಳಿ. ಅಲ್ಲಲ್ಲ, ಕಾಲೇಜ್ ಮೇಷ್ಟ್ರು. ಕಾಲೇಜ್ ಮೇಷ್ಟ್ರು ಅಂತಾರೆ ಯಾರು ಇಲ್ವಲ್ಲ. ಇರು ಮಿಸ್ಸು, ನಾನೇ ಹೋಗಿ ಕೇಳ್ಕೊಬತ್ತೀನಿ. ಮೇಷ್ಟ್ರ ಅಪ್ಪ ಏನ ಹೆಸರು ಏನಂದ್ರಿ? ವೇಣು. ವೇಣು. ಇವ್ರೆ ಇಲ್ಲಿ ಕಾಲೇಜ್ ಮೇಷ್ಟ್ರು ಮುಳ್ಳಿ ಮನೆಯಲ್ಲಿ ಅವ್ರ ಅಪ್ಪ ಏನ ಹೆಸರು ವೇಣು ಅಂತ. ಓ, ಅಲ್ಪಾಸೆ ವೇಣುನಾ? ಏನ ಅಲ್ಪಾಸೆ ವೇಣುನಾ? ನಾವೆಲ್ಲ ಹಂಗೆ ಕರೆಯೋದವ್ರನ್ನ. ಗೊತ್ತಾಯ್ತಾ ಶ್ರೀ? ಸಹನಾ, ನಿಮ್ಮನೇಲಿ ಯುಗಾದಿ ಹಬ್ಬ ಜೋರಲ್ವಾ? ಈಗ ಉಗಾದಿ ಬಂತಲ್ಲ, ಹೊಸ ವರ್ಷ, ಅದಕ್ಕೆ ತಕ್ಕ ಬಂದೆ. ಸಹನಾ, ಸಹನಾ, ಮನೆ ಮುಂದೆ ಹೂವು ತೋರಣ ಈ ಎಲ್ಲ ಕಟ್ಟಿ ಇಷ್ಟೊತ್ತಾಗಲೇ ಪೂಜೆಗೆ ತಯಾರಿ ನಡೀತಿರ್ತೈತೆ. ನನ್ನ ಒತ್ತಾರನೇ ಎದ್ದು ಮನೆ ಮುಂದೆ ದೊಡ್ಡ ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣ ತುಂಬಿದ್ರನೆಯ ಹಬ್ಬದ ದಿವಸ ನನಗೆ ಸಮಾಧಾನ. ನೋಡಿದೆ, ನಮ್ಮನೆ ಮುಂದೆನೂ ರಂಗೋಲಿ ಬಿಡಿಸಿದ್ಯಲ್ಲ, ಚೆನ್ನಾಗಿದೆ. ಆದರೆ ಬಣ್ಣನೇ ಇಲ್ಲ. ನಿಮ್ಮ ಮನೆಯಿಂದ ಫೋನ್ ಬಂದಿತ್ತು ಅನ್ಸುತ್ತೆ, ಆದರೆ ಮುರಳಿಗೆ ರಜಾ ಇಲ್ಲ ಅಂತ ಅಮ್ಮ ಹೇಳ್ತಾ ಇದ್ರು. ಏಯ್, ಏನೇ ಅದು? ಕೆಲಸ ಮಾಡ್ತಾ ಇರೋರನ್ನು ಕೇಳಿಸ್ತ್ಯಾ? ಅವ್ರ ಮನೇಲಿ ಹಬ್ಬ ಹೇಗೆ ನಡೆಯುತ್ತೆ ಅಂತ ಕೇಳ್ತಿದ್ದೆ ಅಮ್ಮ, ಅಷ್ಟೇ. ಅತ್ತೆಮ್ಮ, ನಮ್ಮ ಮನೆಯಿಂದ ಫೋನ್ ಮಾಡಿದ್ರಾ? ಆದರೆ ಮುರಳಿ ಕಾಲೇಜಲ್ಲಿದ್ದಾನೆ, ಅದಕ್ಕೆ ಮುಂದಿನ ಸಲ ನೋಡೋಣ ಅಂದೆ. ಅತ್ತೆಮ್ಮ, ಅವ್ರ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಬರ್ಬೋದು, ನಾನು ಹೋಗ್ಬತ್ತೀನಿ. ಗಂಡ ಇಲ್ಲದೆ ಹೋದ್ರೆ ನೋಡಿದವ್ರು ಏನು ಅನ್ಕೊಳ್ಳಲ್ಲ. ನಮ್ಮ ಮನೆ ಮರ್ಯಾದೆ ಹೋಗತ್ತೆ ಅಷ್ಟೆ. ಅದು ಅಲ್ಲದೆ ಹಬ್ಬಕ್ಕೆ ಕರೆಯೋರು ಹೀಗ ಫೋನ್ ಮಾಡಿ ಕರೆಯೋದು, ಅದೇನು ಗೌರವ ಕೊಟ್ಟಂಗಾಯ್ತು ನಮಗೆ? ಹಬ್ಬಕ್ಕೆ ಕರೆಯೋರು ಹುಡುಗನ ಮನೆಗೆ ಬಂದು ಕರಿಬೇಕು ಅಲ್ವಾ? ಫೋನ್ನಲ್ಲಿ ಸುಮ್ಮನೆ ನಾಮಕಾವಸ್ಥೆಗೆ ಕಳಿಸ್ಬಿಡಿ ಅಂದ್ಬಿಟ್ರೆ? ನಿಮ್ಮ ಮನೆಯಿಂದ ಬಂದು ನಿನ್ನನ್ನು ಕರಿಬೇಕು ಅಂತನೂ ಯಾರಿಗೂ ಅನಿಸಿಲ್ಲ ನೋಡು. ನೀನು ಹೋದ್ರೆ ಸಾಕು ಅಂತ ಕಾಯ್ತಿದ್ರೆ ನಮ್ಮ ಶ್ರೀ.
ಅಕ್ಕ ಅಕ್ಕ ಸ್ನೇಹ ಹಲೋ ಹಲೋ ಅಮ್ಮವ್ರೆ, ಎಲ್ಲಿದ್ಯಾ ನೀನು? ಮೈಸೂರು ಹೈವೇಲಿ ಇದ್ದೀನಿ ಅಮ್ಮವ್ರೆ. ಕಂಠಿ ಸಾಹೇಬ್ರು ದೇವಿಪುರದಿಂದ ಈಗ ತಾನೇ ಮೈಸೂರು ಕಡೆ ಹೊರಟ್ರು. ಅವ್ರ ಜೀಪ್ನೇ ಫಾಲೋ ಮಾಡ್ಕೊಂಡು ಬಂದೆ. ಅವ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮವ್ರೆ. ಅವನು ಒಬ್ನೇ ಹೋದ್ನಾ? ಇಲ್ಲ ಅಮ್ಮವ್ರೆ, ಜೊತೆಗೆ ಒಬ್ಳು ಹುಡುಗಿ ಇದ್ದಾಳೆ. ಅವಳು ಯಾರು ಅಂತ ನನಗೆ ಗೊತ್ತಾಗಬೇಕು. ಸರಿ ಅಮ್ಮವ್ರೆ, ಫೋಟೋ ಹೊಟ್ಬಿಟ್ಟು ಕಳಿಸ್ತೀನಿ. ಬಿರ್ನೆ, ಈ ಇಸಿಯದಾಗೆ ಕಾಯೋ ತಾಳ್ಮೆ ನನಗಿಲ್ಲ. ಅಕ್ಕ ಯಾಕೆ ಅಳ್ತಿದ್ಯಾ ಅಕ್ಕ? ಅದು ನೀನ್ ಬಂದಿದ್ ಖುಷಿಗೆ ಕಣಮ್ಮ. ಒಬ್ಳೆ ಬಂದ್ಯಾ? ಹ್ಞೂ ಅತ್ತೆ. ಅಕ್ಕ ಇದೇನು ಒಳ್ಳೆ ಚಿಕ್ಕ ಮಗು ಥರ ಅಳ್ತಿದ್ಯಾ? ಇನ್ನೂ ಕೆಲಸ ಮಾಡ್ಕೊಂಡೆ ಕೂತಿದ್ಯಲ್ಲ. ನಡಿ ರೆಡಿ ಆಗ್ಬಾ, ಹೊರಡೋಣ. ಇಲ್ಲ ಅರ್ಧ ದಿನ ಇಲ್ಲೇ ಆಗೋಗುತ್ತೆ. ಅತ್ತೆ, ನನ್ನ ಅಕ್ಕನ ಕರ್ಕೊಂಡು ಹೋಗ್ತಿದ್ದೀನಿ. ಬಂದಿದ ತಕ್ಷಣ ಹೋಗ್ತೀನಿ ಅಂತಿಲ್ಲ ಸ್ನೇಹ, ಇರು. ಇಲ್ಲ ಚಿತ್ರ ಅವರೇ, ತುಂಬ ಲೇಟ್ ಆಗೋಗುತ್ತೆ. ನಾನು ಇನ್ನೂ ಬೇಗನೆ ಹೊರಡ್ಬೇಕಿತ್ತು. ಹಬ್ಬದ ದಿವಸ ಬಸ್ ಅಂದರೆ ನಿಮ್ಗೆ ಗೊತ್ತಲ್ವಾ. ನಾನು ಅದಕ್ಕೆ ಇವತ್ತು ಬಸ್ಸಲ್ಲಿ ಬರದೆ ಜೀಪಲ್ಲಿ ಬಂದೆ. ಜೀಪಲ್ಲ? ಹ್ಞೂ, ನನ್ನ ಜೊತೆ ಶ್ರೀ ಅವರು ಬಂದಿದ್ದಾರೆ. ಶ್ರೀ ಅವರ ಹೊರಗಡೆ ಅವರ ಒಳ್ಳೆ ಕರಿಯವಿ. ನಾನು ಕರೆದೆ ಅಕ್ಕ, ಆದರೆ ಇನ್ನೂ ಲೇಟ್ ಆಗೋದು ಬೇಡ, ನಿಮ್ಮ ಅಕ್ಕನ ಬೇಗ ಕರ್ಕೊಂಡು ಬನ್ನಿ ಅಂತ ಅಂದರು. ಅಕ್ಕ, ನಾನು ಬಂದಿರೋ ಖುಷಿಗೆ ಇಷ್ಟೊಂದು ಫೀಲ್ ಆಗ್ತಿದ್ಯಾ. ಇನ್ನು ಅವ್ವನ ಮತ್ತು ಸುಮ್ಮನ ನೋಡಿದ್ರೆ ಏನು ಮಾಡ್ತೀಯೋ. ನಡಿ ಬೇಗ ರೆಡಿ ಆಗ್ಬಾ, ಹೊರಡೋಣ. ಅಲ್ಲಮ್ಮ ಸ್ನೇಹ, ಇವತ್ತು ಮುರಳಿಗೂ ಬಿಡುವಿಲ್ವಂತೆ. ಅದು ಅಲ್ಲದೆ ಇದು ಮೊದಲನೇ ಹಬ್ಬ. ಹೀಗೆ ಅರ್ಜೆಂಟಾಗಿ ಹೇಗೆ ಹೋಗೋದು? ಮುಂದೆ ಇರೋದ್ರ ಹಬ್ಬಕ್ಕೆ ಅತ್ತೆ, ಆ ಥರ ಯಾವುದೇ ಸೆಂಟಿಮೆಂಟ್ ಸಂಪ್ರದಾಯ ಏನೂ ಇಲ್ಲ. ನಮಗೆ ಸಹನ ಅಕ್ಕನ ಜೊತೆ ಹಬ್ಬ ಮಾಡಬೇಕು ಅಷ್ಟೆ. ಇಡೀ ಊರಿಗೆ ಮಾತು ಕೊಟ್ಟು ಬಂದಿದ್ದೀನಿ, ಇವತ್ತು ಅಕ್ಕ ದೇವಿಪುರಕ್ಕೆ ಬಂದೇ ಬರ್ತಾಳೆ ಅಂತ. ನೀನು ಹೋಗಕ್ಕ, ರೆಡಿಯಾಗು. ಈಗ ತಾನೇ ನಮ್ಮಮ್ಮ ಹೇಳ್ತಾ ಇದ್ರು, ನೀನ್ ತವ್ರ ಮನೆಯಿಂದ ಹಬ್ಬಕ್ಕೆ ಕರೆಯೋಕ್ಕೆ ಯಾರು ಬಂದೇ ಇಲ್ವಲ್ಲ ಸಹನ ಅಂತ. ಒಳ್ಳೆ ಟೈಮ್ಗೆ ಕರೆಕ್ಟಾಗಿ ಬಂದೆ ಸ್ನೇಹ. ನೀನು ಹೋಗಕ್ಕ, ಬೇಗ ರೆಡಿಯಾಗಿ ಬಾ, ನಾನು ಕಾಯ್ತಿರ್ತೀನಿ. ಒಂದು ನಿಮಿಷ ಬರ್ತೀನಿ. ಹೊರಡೋಣ ಅಕ್ಕ. ಬಾಯ್ ಸಹನ. ಅತ್ತೆಮ್ಮ, ಹೋಗ್ಬಿಟ್ಟ ಹೋಗ್ಬತ್ತೀನಿ. ಹೋಗ್ಬರ್ತೀನಿ.
ಮಿಸ್ ಅಪ್ ಅದು ಹಿಂದೆಗಡೆ ಟೈರ್ನಾಗ ಹೊಸಿ ಗಾಳಿ ಕಮ್ಮಿ ಐತೆ, ಮುಂದೆಗಡೆ ಯಾರನ್ನೊಬ್ರು ಕುಂತ್ಕೋಬೇಕು, ನೀವೇ ಕುಂತ್ಕೊಂಬಿಡಿ. ಅಕ್ಕ, ನಾನು ಮುಂದೆ ಕೂತ್ಕೋತೀನಿ, ನೀನು ಹಿಂದೆ ಕೂತ್ಕೋತೀಯಾ? ಸರಿ ಕಣವಿ. ಭಾವ, ಏನ್ ಬೇಗ ಬಂದ್ಬಿಟ್ಟಿದ್ದೀರಾ? ನಾನು ಹಾಕಿದ ವಾಯ್ಸ್ ನೋಟ್ ಕೇಳಿಸ್ಕೊಂಡು ಬೇಗ ಬಂದ್ರಿ ತಾನೆ? ಕೊನೆಗೂ ನಮ್ಮ CTRಗೆ ನನ್ನ ಮೇಲೆ ಕರುಣೆ ಬಂದು ಹೊಸದಾಗಿ ಮದುವೆ ಆಗಿದ್ದಾನೆ ಹುಡುಗ, ಹೋಗಪ್ಪ ಅಂತ ಹೇಳಿ ಕಳ್ಸಿಕೊಟ್ರು. ಈ ಒಂದ್ ವಿಷಯಕ್ಕಾದ್ರೂ ಆ ಭಯ ಚೆನ್ನಾಗಿರ್ಲಿ ಅಂತ ಬೇಡ್ಕೋತೀನಿ. ಅಳಿ ಅಂದ್ರೆ ಈಗ ಬಂದ್ರೆ ಹಾತೆ ನಾನು ಅನ್ಕೊಂಡಿಗಿಂತ ಕೆಲಸ ಸ್ವಲ್ಪ ಬೇಗನೆ ಮುಗೀತು. ಇನ್ನೇನ್ ಸಹನಾ ಅಕ್ಕನೂ ಬರ್ತಾಳೆ, ಬನ್ನಿ. ಸಹನಾ ಅವ್ರು ಬರ್ತಿದಾರಾ? ಹೇಳಿದ್ರಾ? ಇದ್ರಲ್ಲಿ ಹೇಳೋದೇನಿದೆ, ಬಂದೇ ಬರ್ತಾಳೆ. ಕರ್ಕೊಂಡ್ ಬರಕ್ ಹೋಗಿರೋದು ಯಾರು? ಸ್ನೇಹಕ್ಕ. ಏಯ್, ಹೋಗಿ ಪೂಜೆಗೆ ತಯಾರು ಮಾಡೋಗು. ಸರಿಯವ. ನಿಮ್ಮ ಅವ್ವಾರೇನಾರ ಫೋನ್ ಮಾಡಿದ್ರೆ? ಇಲ್ಲ ಅತ್ತೆ, ಯಾಕೆ? ಏನೂ ಇಲ್ಲ, ಸುಮ್ಕೆ ಕೇಳ್ದೆ. ನೀವೇನಾದರೂ ನಮ್ಮಂಗೆ ಫೋನ್ ಮಾಡಿದ್ರಾ? ನಿಮ್ಮಿಬ್ರು ಹಬ್ಬಕ್ಕೆ ಕರಿಯಮ್ಮ ಅಂತ ಫೋನ್ ಮಾಡಿದ್ದೆ. ಏನಂದ್ರು? ಅದೇ ಈಗಿತ ಬೇಡ, ಮುಂದಿನ ಸಲದ ಹಬ್ಬಕ್ಕೆ ನೋಡೋಣ ಅಂತಂದ್ರು. ನಾನು ಸ್ನೇಹಂಗೆ ಹೇಳ್ದೆ, ಆದ್ರೆ ಅವಳು ನನ್ನ ಮಾತನ್ನೇ ಕೇಳಲಿಲ್ಲ, ಹೋಯ್ಬಿಟ್ಲು. ಎಲ್ಲಿ ನಿಮ್ಮ ಅವ್ವಾರು ತಿಳ್ಕೊಪ್ತಾರೋ ಅಂತ ನಂಗೆ ಹೊಸಿ ಸಂಕಟ ಆಗಿದೆ. ನಮ್ಮ ಕೆಲವೊಂದು ವಿಷಯದಲ್ಲಿ ಏನೇನೋ ಲೆಕ್ಕಾಚಾರ ಹಾಕಿ ಮಾತಾಡ್ತಾ ಇರತ್ತೆ. ಈ ಹಬ್ಬಕ್ಕೆ ಹೋಗೋದು ಬೇಡ ಅನ್ನೋದು ಈ ಥರದೇ ಏನೋ ಒಂದು ಇರುತ್ತೆ. ಯಾರೋ ಜ್ಯೋತಿಷಿ ಹೇಳಿರ್ತಾರೆ, ಇಲ್ಲ ಅಂಥದ್ದೇ ಏನೋ ಒಂದು ಇರುತ್ತೆ. ಅಮ್ಮ ಹತ್ರ ಈ ವಿಷಯದಲ್ಲಿ ವಾದ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಮ್ಮ. ಸಹನ ಅವ್ರನ್ನ ಅವ್ರು ಕಳ್ಸೋದು ಡೌಟೇ, ಆದರೆ ಸ್ನೇಹ ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋದೇ ನನ್ನ ಚಿಂತೆ. ನನಗೂ ಅದೇ ದಿಗ್ಲು. ಅವಳು ಏನು ಅನ್ನಕ್ಕಿಲ್ಲ, ಅವ್ರನ್ನ ಒಪ್ಸಿ ಕರ್ಕೊಬತ್ತೀನಿ ಅಂತ ಹೋಗವಳೆ. ಸಹನ ಅವ್ರು ಬಂದರೆ ಖುಷಿನೇ, ಆದರೆ ನಾನು ಇವಾಗ ಅಮ್ಮಂಗೆ ಫೋನ್ ಮಾಡಿದ್ರೆ ಸ್ನೇಹ ಅವ್ರನ್ನ ನಾನೇ ಕಳಿಸಿದೆ ಅಂತ ಆಗುತ್ತೆ. ಬೇಡಿ, ನೀವೇನು ಮಾಡಕ್ಕೆ ಹೋಗಬೇಡಿ. ಸರಿ ಅತ್ತೆ, ಒಳಗೆ ಕೂತ್ಕೊಳ್ಳಿ, ನಡೀರಿ ನಡಿ. ಹೇ ಚಂದ್ರು, ಯಾವಾಗ ಬಂದ್ರಿ? ಹಾಯ್, ಈಗ ತಾನೇ ಬಂದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಅತ್ತೆ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡೆ. ಸ್ನೇಹ ಹೋಗಿದ್ದಾಳಲ್ಲ, ಕರ್ಕೊಂಬರ್ತಾಳೆ, ನೀವೇ ತಲೆ ಕೆಡಿಸ್ಕೊಬೇಡಿ. ಮದುವೆ ಆದಮೇಲೆ ಇದೆಲ್ಲ ಮಾಮೂಲಿ. ಅನುಭವದಿಂದ ಹೇಳ್ತಿದ್ದೀನಿ, ಏನೇ ಸಮಸ್ಯೆ ಇದ್ರು ಅದನ್ನ ಆರಾಮದಲ್ಲಿ ಬಗೆಹರಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅಪ್ಪ, ಮುರಳಿ ಬಾಬಾ ಇಲ್ದೆ ನೀನು ಒಬ್ಬಳೇ ಇರ್ಬೇಕಂತ ಪರವಾಗಿಲ್ವಾ? ಅವ್ರ ಮನೆಯವರೆಲ್ಲ ನಿನ್ನ ಹತ್ರ ಹೊಂದ್ಕೊಂಡ್ರಾ? ಗಂಡನ ಮನೆಗೆ ಹೋದ್ಮ್ಯಾಕೆ ಅವ್ರು ಹೊಂದ್ಕೊಳ್ಳೋದಲ್ಲ ಕಣವಿ, ನಾವು ಹೊಂದ್ಕೋಬೇಕು. ಅಂದ್ರೆ ನಿಂದಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಕ್ಕ? ಚೇಚೆ, ಹಂಗೆಲ್ಲ ಏನಿಲ್ಲ ಕಣವಿ, ನಾನು ಸಂದಾಕೆ ಇವ್ನಿ. ಮಾವ, ಇದ್ಯಾಕಿಲ್ಲ ನಿಂತ್ಕೊಬಿಟ್ಟೆ? ಒಳಗೆ ಬರೋಕ್ಕಿಲ್ವೇ? ಹಬ್ಬಕ್ಕೆ ವಿಶ್ ಮಾಡಬೇಕು ಅಂದ. ಲೈ,
ನೀನು ಹೋಗಿ ಬರಲ್ಲ. ಏಯ್ ಪರವಾಗಿಲ್ಲ ಬಾ ಮಾವು, ನಾ ಹೇಳ್ತೀರಿ ನಮ್ಮ ಮಾವ ಚೇಂಜ್ ಆಗೋನೆ ಅಂತ. ಲೇ ಹೋಗ್ಲಾ ಸುಮ್ಕೆ. ಏನ್ ಮಾವ ನೀನ್ ಒಳ್ಳೆ ಇಲ್ಲಿ ನಿಂತ್ಕೊಂಡು ಬಾ ಮಾವ, ಬಾ ಮಾವ ನೀನೇನು ಒಳ್ಳೆ ಬಾ ಮಾವ. ಏಯ್ ಹಾಯ್ ಪುರ್ಸಿ. ಹಾಯ್ ಸುಮಾ, ಹ್ಯಾಪಿ ಯುಗಾದಿ ಕಣವಿ. ನಿಂಗುವೆ ಹ್ಯಾಪಿ ಯುಗಾದಿ. ಕಾಳಿ ನೀನೇನಿಲ್ಲಿ? ಮಾವನುವೆ ನಿಮ್ಗೆಲ್ಲ ವಿಶ್ ಮಾಡಬೇಕು ಅಂತಿತ್ತು, ಅದಕ್ಕೆ ಕರ್ಕೊ ಬಂದೆ. ನಮ್ಗೆಲ್ಲಾನುನಾ? ಏನ್ ಹಂಗ್ ನೋಡ್ತಿದ್ಯಾ? ಭಯ ಪಡ್ಬೇಡ, ಸ್ನೇಹಕ್ಕ ಮನೇಲಿಲ್ಲ. ನನಗೇನು ಭಯ ಇಲ್ಲ, ಸುಮ್ಕೆ ಇವನ್ ಜೊತೆಗೆ ಬಂದೆ ಅಷ್ಟೇ. ಸುಮ್ಕೆನಾ? ಹೇ ನಮಗ್ ಗೊತ್ತಿಲ್ವಾ ನಿನ್ ಬಗ್ಗೆ? ಸಹನಾಕ್ಕನ್ ನೋಡಕ್ ಬಂದ್ಯಾ? ಅಕ್ಕ ಇನ್ನೂ ಬಂದಿಲ್ಲ ಕಾಳಿ, ಬಾವ ಬಂದಿದ್ದಾರೆ. ಬಂದ್ ಮಾತಾಡ್ತೀಯಾ? ಬಾ ಬಾರ ನೀನು. ಹಬ್ಬಕ್ಕೆ ಸಹನನ್ ಬಿಟ್ಬಿಟ್ಟು ಇವನೊಬ್ನೇ ಬಂದವನ. ಅಕ್ಕ ಸುಮಾ, ಹ್ಯಾಪಿ ಯುಗಾದಿ ಅಕ್ಕ. ನಿನ್ಗೂ ಕಣವಿ. ಹೆಂಗಿದೆ ಸನಕ? ಪುರ್ಸಿ ನೀನ್ ಯಾವಾಗ್ಲಾ ಬಂದೆ? ನೀ ಬತ್ತಿ ಅನ್ನೋ ವಿಷಯ ಗೊತ್ತಾಗಿ ನಮ್ ಬಂದೆ ಕಣಕ್ಕ. ಸಂದಾಕಿದ್ಯಾ? ಸೂಪರ್. ನೀನು? ಸಂದಾಕಿವ್ನಿ. ಅಕ್ಕ ಬಾ, ಅವ್ವ ಮತ್ತೆ ಭಾವ ಕಾಯ್ತಿದ್ದಾರೆ. ಅವ್ವ ಅಕ್ಕ ಬರೋದು. ಸಹನಾ ಅವ್ವ ಹೆಂಗಿದ್ಯಾವ? ನಾ ಚೆನ್ನಾಗಿದ್ದೇನೆ ಕಣ್ತಾಯಿ. ತಲೆ ಸುತ್ತ ಬಿದ್ದಂತೆ. ಈಗ ಹೆಂಗಿದ್ಯಾವ? ನಂಗೇನು ಆಗಿಲ್ಲ ಕಣವ, ಚಂದಾಕಿವ್ನಿ. ಫೋನ್ನಾಗ ಮಾತಾಡ್ತಿರ್ಬೇಕಾರೆ ಕಟ್ಟಾಗೋಯ್ತು. ಆಮ್ಯಾಕ್ ನಿನ್ ಬಗ್ಗೆ ವಿಚಾರಿಸ್ಕೊಳಕ್ಕೆ ಆಗ್ನಿಲ್ಲ. ಇರ್ಲಿ ಬಿಡ ಮಗ್ಲೆ, ನಂಗೇನಾಗೈತೆ, ನಾ ಚಂದಕ್ಕೆ ಇವ್ನಿ. ನೀನ್ ಹೆಂಗಿದೀಯೇ? ಸಂದಾಕಿವ್ನಿ. ಮೊದ್ಲೇ ಸಣ್ಣ, ಇನ್ನೂ ಸಣ್ಣ ಆದಂಗೆ ಕಾಣ್ತಿದೀಯಲ್ಲವ ಸಹನ. ಸಣ್ಣ ಏನಿಲ್ಲ ಶಾಂತವ, ಇದ್ದಂಗೆ ಇವ್ನಿ. ನೀನ್ ಸಂದಾಕಿದ್ದೆ ಶಾಂತವ? ಸಂದಾಗಿದ್ದೀನಿ. ಸಣ್ಣ ಆಗದೆ ಇನ್ನೇನ್ ಮಾಡ್ತಾಳೆ? ಒಂದ್ ಕಡೆ ತವರಿನ ಚಿಂತೆ, ಇನ್ನೊಂದ್ ಕಡೆ ಗಂಡ ಬೇರೆ ಜೊತೆಲಿಲ್ಲ. ನೀ ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ ಅಕ್ಕ? ಅಕ್ಕ ಮಾವ
ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಳೋಣ. ಇನ್ನು ಸ್ನಾನನೇ ಆಗಿಲ್ಲ, ಅಷ್ಟು ಬೇಗ ಪೂಜೆನಾ? ಬೆಳಿಗ್ಗೆನೆ ಆಯ್ತಲ್ಲೇ. ನಮ್ದಲ್ಲಕ್ಕ, ಭಾವಂದು. ಅಯ್ಯೋ ನನ್ನ ಸ್ನಾನ ಆಗಿದೆ. ಇವಳು ಹಿಂಗೆ ಕಣಪ್ಪ, ಆಡ್ಕತಾನೆ ಇರ್ತಾಳೆ. ನಡ್ರಿ. ಅಯ್ಯೋ ಅವ್ವ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಅದೇ ಹಬ್ಬಕ್ಕೆ ಅಳಿಯಂದ್ರಿಗೆ ಎಣ್ಣೆ ಶಾಸ್ತ್ರ ಆಗ್ಬೇಕಂತಾರಲ್ಲ. ನೋಡಿದ್ರಾ, ನಮ್ಮ ಮನೆಯೊಳಗೆ ದೊಡ್ಡ ಅಜ್ಜಿ ಇದ್ದಂಗೆ ಇವಳು. ಎಲ್ಲ ಗೊತ್ತು ಇದಕ್ಕೆ. ಏಯ್ ನಡಿ ಒಳಗೆ ಸುಮ್ಕೆ. ಇಲ್ಲವಾ, ಎಣ್ಣೆ ಸ್ನಾನ ಆಗ್ಲೇಬೇಕು. ಶ್ರೀ, ನಿಮ್ದು ಮುಂದಿನ ವರ್ಷ, ತಡ್ಕೊಳ್ಳಿ. ನಾನು ಮುರಳಿ ಮೇಷ್ಟ್ರಿಗೆ ಹೇಳಿದ್ದು. ಅಕ್ಕ, ಭಾವನ ಮನೆ ಮೇಲೆ ಕೂರ್ಸು, ಎಣ್ಣೆ ತಗೊಂಡ್ ಬಾ. ಎಲ್ಲ ಶಾಸ್ತ್ರೋಕ್ತವಾಗಿ ನಡಿಬೇಕು. ನೀವಿಬ್ರು ಸೈಡಲ್ಲಿರಿ. ಭಾವ, ನೀವು ಬನ್ನಿ. ನಂದು ಆಲ್ರೆಡಿ ಸ್ನಾನ ಆಗಿದೆ. ಅಯ್ಯೋ ಭಾವ, ನೀವ್ ಇನ್ನೊಂದ್ಸಲ ಸ್ನಾನ ಮಾಡಿದ್ರೆ ಏನ್ ಕರ್ಗೋಗಲ್ಲ. ಬನ್ನಿ. ಅಕ್ಕ, ಕರಿ ನಿಮ್ಮ ಯಜಮಾನ್ರನ್ನ. ನಾವು ಕರ್ಕೊಂಬಂದು ಕೂರಿಸ್ತೀವಿ, ನೀವು ತಯಾರಿ ಮಾಡ್ಕೊ ಹೋಗಿ.